ರಾಜ್ಯದ ಮುಖ್ಯಮಂತ್ರಿಗಳು ಮೇಕೆದಾಟು ಸಲುವಾಗಿ ಹೋರಾಟವನ್ನ ಮಾಡಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟ ಮಾಡಿದ್ರೆ ಸಾಲದು, ತನ್ನ ಕೈಗೆ ಅಧಿಕಾರ ಬಂದಾಗ ಅದನ್ನು ಮಾಡಿ ತೋರಿಸಬೇಕು. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಅಧಿಕಾರ ಬಂದಿದೆ, ಮೇಕೆದಾಟು ಯೋಜನೆಯನ್ನ ಮಾಡಿ ತೋರಿಸಬೇಕು. ಯಾಕೆಂದ್ರೆ ತಮಿಳುನಾಡಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ. ಎರಡೂ ಸರ್ಕಾರಗಳು ಸೇರಿದ್ರೆ ಮೇಕೆದಾಟುವನ್ನ ತಕ್ಷಣ ಕೆಲಸವನ್ನ ಮುಗಿಸಕ್ಕೆ ನಮಗೆ ಶಕ್ತಿ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರಾಜಕೀಯವನ್ನ ಬಿಟ್ಟು, ಎಲ್ಲ ಮೇಲಾಟಗಳನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ. ಮುಖ್ಯವಾಗಿ ಮೇಕೆದಾಟುವನ್ನ ತಕ್ಷಣ ಈ ಯೋಜನೆಯನ್ನು ಪೂರ್ಣ ಮಾಡುವುದಕ್ಕೆ ಗಮನ ಕೊಡಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಮೇಕೆದಾಟು ಸಲುವಾಗಿ ಹೋರಾಟವನ್ನ ಮಾಡಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟ ಮಾಡಿದ್ರೆ ಸಾಲದು, ತನ್ನ ಕೈಗೆ ಅಧಿಕಾರ ಬಂದಾಗ ಅದನ್ನು ಮಾಡಿ ತೋರಿಸಬೇಕು. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಅಧಿಕಾರ ಬಂದಿದೆ, ಮೇಕೆದಾಟು ಯೋಜನೆಯನ್ನ ಮಾಡಿ ತೋರಿಸಬೇಕು. ಯಾಕೆಂದ್ರೆ ತಮಿಳುನಾಡಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ. ಎರಡೂ ಸರ್ಕಾರಗಳು ಸೇರಿದ್ರೆ ಮೇಕೆದಾಟುವನ್ನ ತಕ್ಷಣ ಕೆಲಸವನ್ನ ಮುಗಿಸಕ್ಕೆ ನಮಗೆ ಶಕ್ತಿ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರಾಜಕೀಯವನ್ನ ಬಿಟ್ಟು, ಎಲ್ಲ ಮೇಲಾಟಗಳನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ. ಮುಖ್ಯವಾಗಿ ಮೇಕೆದಾಟುವನ್ನ ತಕ್ಷಣ ಈ ಯೋಜನೆಯನ್ನು ಪೂರ್ಣ ಮಾಡುವುದಕ್ಕೆ ಗಮನ ಕೊಡಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಮೇಕೆದಾಟು ಸಲುವಾಗಿ ಹೋರಾಟವನ್ನ ಮಾಡಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟ ಮಾಡಿದ್ರೆ ಸಾಲದು, ತನ್ನ ಕೈಗೆ ಅಧಿಕಾರ ಬಂದಾಗ ಅದನ್ನು ಮಾಡಿ ತೋರಿಸಬೇಕು. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಅಧಿಕಾರ ಬಂದಿದೆ, ಮೇಕೆದಾಟು ಯೋಜನೆಯನ್ನ ಮಾಡಿ ತೋರಿಸಬೇಕು. ಯಾಕೆಂದ್ರೆ ತಮಿಳುನಾಡಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ. ಎರಡೂ ಸರ್ಕಾರಗಳು ಸೇರಿದ್ರೆ ಮೇಕೆದಾಟುವನ್ನ ತಕ್ಷಣ ಕೆಲಸವನ್ನ ಮುಗಿಸಕ್ಕೆ ನಮಗೆ ಶಕ್ತಿ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರಾಜಕೀಯವನ್ನ ಬಿಟ್ಟು, ಎಲ್ಲ ಮೇಲಾಟಗಳನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ. ಮುಖ್ಯವಾಗಿ ಮೇಕೆದಾಟುವನ್ನ ತಕ್ಷಣ ಈ ಯೋಜನೆಯನ್ನು ಪೂರ್ಣ ಮಾಡುವುದಕ್ಕೆ ಗಮನ ಕೊಡಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಮೇಕೆದಾಟು ಸಲುವಾಗಿ ಹೋರಾಟವನ್ನ ಮಾಡಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟ ಮಾಡಿದ್ರೆ ಸಾಲದು, ತನ್ನ ಕೈಗೆ ಅಧಿಕಾರ ಬಂದಾಗ ಅದನ್ನು ಮಾಡಿ ತೋರಿಸಬೇಕು. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಅಧಿಕಾರ ಬಂದಿದೆ, ಮೇಕೆದಾಟು ಯೋಜನೆಯನ್ನ ಮಾಡಿ ತೋರಿಸಬೇಕು. ಯಾಕೆಂದ್ರೆ ತಮಿಳುನಾಡಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ. ಎರಡೂ ಸರ್ಕಾರಗಳು ಸೇರಿದ್ರೆ ಮೇಕೆದಾಟುವನ್ನ ತಕ್ಷಣ ಕೆಲಸವನ್ನ ಮುಗಿಸಕ್ಕೆ ನಮಗೆ ಶಕ್ತಿ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರಾಜಕೀಯವನ್ನ ಬಿಟ್ಟು, ಎಲ್ಲ ಮೇಲಾಟಗಳನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ. ಮುಖ್ಯವಾಗಿ ಮೇಕೆದಾಟುವನ್ನ ತಕ್ಷಣ ಈ ಯೋಜನೆಯನ್ನು ಪೂರ್ಣ ಮಾಡುವುದಕ್ಕೆ ಗಮನ ಕೊಡಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಮೇಕೆದಾಟು ಸಲುವಾಗಿ ಹೋರಾಟವನ್ನ ಮಾಡಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟ ಮಾಡಿದ್ರೆ ಸಾಲದು, ತನ್ನ ಕೈಗೆ ಅಧಿಕಾರ ಬಂದಾಗ ಅದನ್ನು ಮಾಡಿ ತೋರಿಸಬೇಕು. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಅಧಿಕಾರ ಬಂದಿದೆ, ಮೇಕೆದಾಟು ಯೋಜನೆಯನ್ನ ಮಾಡಿ ತೋರಿಸಬೇಕು. ಯಾಕೆಂದ್ರೆ ತಮಿಳುನಾಡಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ. ಎರಡೂ ಸರ್ಕಾರಗಳು ಸೇರಿದ್ರೆ ಮೇಕೆದಾಟುವನ್ನ ತಕ್ಷಣ ಕೆಲಸವನ್ನ ಮುಗಿಸಕ್ಕೆ ನಮಗೆ ಶಕ್ತಿ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರಾಜಕೀಯವನ್ನ ಬಿಟ್ಟು, ಎಲ್ಲ ಮೇಲಾಟಗಳನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ. ಮುಖ್ಯವಾಗಿ ಮೇಕೆದಾಟುವನ್ನ ತಕ್ಷಣ ಈ ಯೋಜನೆಯನ್ನು ಪೂರ್ಣ ಮಾಡುವುದಕ್ಕೆ ಗಮನ ಕೊಡಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.